ನಮ್ಮ ಪಕ್ಷದ ಎಲ್ಲ ವರಿಷ್ಠರು ನಿಶ್ಚಯನ ಮಾಡ್ತಾರೆ. ಮಾತುಕತೆಯಲ್ಲಿ ಭಾಗವಹಿಸಬೇಕಾ ಬೇಡವಾ ಅನ್ನೋಂಥದ್ದು. ಈಗ ಬರ್ತಿರೋಂಥ ವರದಿಗಳನ್ನ ಕೇಳ್ತಾ ಇದ್ದೆ, ನಾನು ಮಾಧ್ಯಮದಲ್ಲಿ ನೋಡಿದ್ದು. ಮಾತುಕತೆಯಲ್ಲಿ ಭಾಗವಹಿಸಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೋಡೋಣ, ಪಕ್ಷ, ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಇತರರು ಏನು ನಿರ್ಧಾರವನ್ನು ತಗೊಳ್ತಾರೆ ಅನ್ನೋಂಥ ಆಧಾರವಾಗಿ ಮಾತುಕತೆಯಲ್ಲಿ ಭಾಗವಹಿಸ್ತಾರೆ ಇಲ್ಲ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಮುಖ್ಯವಾಗಿ ಎಲ್ಲ ಒಂದು ಕಡೆ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ಹಿತವನ್ನು ಕಾಪಾಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಹಾಗಾಗಿ ತಕ್ಷಣ ಕಾಂಗ್ರೆಸ್ ಸರ್ಕಾರ ಕುಡಿಯೋ ನೀರಿಗೂ ವ್ಯವಸ್ಥೆ ಮಾಡೋದ್ರಲ್ಲಿ ವಿಫಲತೆ ಆದರೆ ಕೆಲವೊಂದು ಕಡೆ ಸರ್ಕಾರ ಸಂಪೂರ್ಣವಾಗಿ ಎಡವಿದಂತೆ ಆಗುತ್ತೆ. ರಾಜ್ಯದ ಹಿತ ಕಾಪಾಡೋದ್ರಲ್ಲಿ ವಿಫಲವಾದಂತ ಕಾಣುತ್ತೆ. ಈಗ ಸರ್ವಪಕ್ಷ ಸಭೆ ನಡೀತಾ ಇದೆ. ಸರ್ವಪಕ್ಷ ಸಭೆಗೆ ಅಂದರೆ ಈಗ ಅವಶ್ಯಕತೆ ರಾಜ್ಯದ ಸಮಸ್ಯೆ ಬಂದಾಗ ಏನೇ ರಾಜಕೀಯ ಇದ್ರೂ ಬದಿಗಿಟ್ಬಿಟ್ಟು ಎಲ್ಲ ಒಟ್ಟಾಗಬೇಕು ಅನ್ನೋದು ನಿನ್ನೆ ಸಿಎಂ ಹೇಳ್ತಾರೆ. ಇಲ್ಲ, ಖಂಡಿತ ಇದು ಒಪ್ಪಂತ ಮಾತು. ಎಲ್ಲರೂ ಸರ್ವಪಕ್ಷ ಅಂದಾಗ ಇಡೀ ರಾಜ್ಯದ ಹಿತ ಅಂತ ಬಂದಾಗ ಎಲ್ಲರೂ ಸೇರಿ ಮಾತಾಡಬೇಕು. ಆದರೆ ಇದುವರೆಗೂ ನೀರು ಬಿಟ್ಟು, ನೀರನ್ನು ಹರಿಲಿಕ್ಕೆ ಬಿಟ್ಟು ಊರೆಲ್ಲ ಒಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಹಾಕೋತೀನಿ ನನ್ನ ಕತೆ ಆದಂಗೆ ಆಯಿತು ಅಂತ ಜನಾಭಿಪ್ರಾಯ ಮತ್ತು ಎಲ್ಲ ಪ್ರತಿಪಕ್ಷಗಳ ಅಭಿಪ್ರಾಯವಾಗಿದೆ. ರೈತರ ಅಭಿಪ್ರಾಯ, ನಾಗರಿಕರ ಅಭಿಪ್ರಾಯ. ಹಾಗಾಗಿ ಬಿಸಿ ತುಪ್ಪ ಆದಾಗ ಅವ್ರು ಯಾವಾಗ ನುಂಗ್ಲಿಕ್ಕಾಗಲ್ಲ, ನಿರ್ವಹಣೆ ಮಾಡಲಿಕ್ಕಾಗಲ್ಲ ಅಂತ ಸವಾಲು ಬಂದಾಗ ಈ ರೀತಿ ಸರ್ವಪಕ್ಷ ಕರೆಯುವಂಥದ್ದಾಗ್ತಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಪ್ರತಿಪಕ್ಷಗಳಿಗೆ ಈ ಮುಂಚೆ ಯಾಕೆ ಕರೆದಿಲ್ಲ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಆದರೂ ನಮ್ಮ ಪಕ್ಷಗಳು ಏನು ಇದ್ರ ಬಗ್ಗೆ ನಿರ್ಧಾರ ತಗೊಳ್ತಾರೆ ಕಾದು ನೋಡುವ. ಸರ್ವಪಕ್ಷ ಸಭೆಯಲ್ಲಿ ನಾವು ಭಾಗವಹಿಸ್ತೀವ ಇಲ್ಲ ಅನ್ನೋಂಥದ್ದು ನಮ್ಮ ಪಕ್ಷದ ವರಿಷ್ಠರು ನಿರ್ಧಾರ ಮಾಡುವಂಥದ್ದಾಗಿದೆ. ಸರ್, ಈಗ 5 ವರ್ಷಕ್ಕಿಂತ ಹೆಚ್ಚು ಖಾಲಿ ಸೈಟನ್ನು ಇಟ್ಕೊಂಡ್ರೆ ಸರ್ಕಾರದ ಜಾಸ್ತಿ ತಗೊಳ್ಕೊಳ್ತಾರೆ. ಇವತ್ತೊಂದು ಘೋಷಣೆ ಮಾಡಿದ್ದಾರೆ. ಏನು ಮುಖ್ಯವಾಗಿ ನಿರ್ಧಾರ ಏನೋ ಒಳ್ಳೆಯದು. ರಾಜ್ಯದಲ್ಲಿ ಈ ಖಾಲಿ ಸೈಟ್ಗಳಿಗೆ ಒಂದು ಕಡೆ ಸರ್ಕಾರ ಖಾಲಿ ಸೈಟ್ಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಫೀಸನ್ನು ನಿಗದಿ ಮಾಡಿದೆ. ಹೆಚ್ಚು ಕಡಿಮೆ ಪ್ರಾಪರ್ಟಿ ಟ್ಯಾಕ್ಸ್ ಅಷ್ಟೇ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀಯನ್ನು ನಿಗದಿ ಮಾಡಿದ್ದಾರೆ, ಸೆಸ್ಸನ್ನು ನಿಗದಿ ಮಾಡಿದ್ದಾರೆ. ಇದರ ಮೇಲೆ ಯಾರು ಅಲ್ಲಿ ಕಸ ಹಾಕಿದರೆ ಪೆನಾಲ್ಟಿ, ಅಂದರೆ ಯಾರು BBMPಗೆ ಪೆನಾಲ್ಟಿ ಹಾಕಬೇಕಾ, GBA ಮೇಲೆ ಪೆನಾಲ್ಟಿ ಹಾಕಬೇಕಾ, ಅಥವಾ ಸಂಬಂಧಪಟ್ಟ 5 ಕಾರ್ಪೊರೇಷನ್ ಅವ್ರ ಮೇಲೆ ಪೆನಾಲ್ಟಿ ಹಾಕಬೇಕಾ? ಇವಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಅಂತ ತಗೊಂಡಾದ್ಮೇಲೆ ನಿರ್ವಹಣೆಯನ್ನು ಮಾಡೋದ್ರಲ್ಲಿ ಕಾರ್ಪೊರೇಷನ್ ವಿಫಲ ಆಗಿದೆ. ಇವತ್ತು ಖಾಲಿ ಸೈಟ್ ಇದೆ ಅಂತ ಖಾಲಿ ಸೈಟ್ ಅಲ್ಲಿ ಯಾರೋ ತಂದು ಡೆಬ್ರಿಸ್ ಹಾಕ್ತಿದ್ದಾರೆ, ಯಾರೋ ತಂದು ಕಸ ಹಾಕ್ತಿದ್ದಾರೆ. ಅಂದ್ರೆ ಕಸ ನಿರ್ವಹಣೆಯನ್ನು ಮಾಡೋದ್ರಲ್ಲಿ ಈ 5 ಕಾರ್ಪೊರೇಷನ್ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದು ಇಲ್ಲಿ ಎದ್ದು ಕಾಣುತ್ತೆ. ಸಾವಿರಾರು ಕೋಟಿ, ಅದೇನು 100 ಕೋಟಿ ಅಲ್ಲ, ಸಾವಿರಾರು ಕೋಟಿ ಹಣವನ್ನ ಕಸ ವಿಲೇವಾರಿಗೆ ಅಂತ ನಿಗದಿಯನ್ನ ಮಾಡಿ ಏನೋ ಬೃಹತ್ಕಾರದಲ್ಲಿ ನಿರ್ವಹಣೆಯನ್ನು ಮಾಡಲಿಕ್ಕೆ ಬಹಳಷ್ಟು ನಾನು ಏನೇನೋ ಸಾಧನೆ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಆದರೆ ಇದು ಇವರ ವಿಫಲತೆಗೆ ಯಾರಿಗೂ ಏನು ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಆಗ್ತದೆ. ನಾನು ಕರೆಕ್ಟಾಗಿ ಹೇಳಿದೆ ನಿಮ್ದು ಹೌದಾ? ನಮಗೆ ಇಬ್ಬರು ಮಧ್ಯದಲ್ಲಿ ಓಕೆ, ಈ ರೀತಿ ಪರಿಸ್ಥಿತಿ ಬಂದಿರುವಂಥದ್ದು ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ. ಯಾಕೆಂದರೆ ಎಲ್ಲ ಒಂದು ಕಡೆ ಸರ್ಕಾರ ಯೂಸರ್ ಫೀ, ಸೆಸ್ಸು ಎಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ತಗೊಂಡು ನಿರ್ವಹಣೆಯನ್ನು ಮಾಡೋಕ್ಕೆ ವಿಫಲವಾಗಿ ಪೆನಾಲ್ಟಿ ಹಾಕಿ ಕೊಟ್ಟಿರುವಂಥದ್ದು. 5 ವರ್ಷಕ್ಕಿಂತ ಹೆಚ್ಚಿನ ಕಾಲ ಕಟ್ಟಿದ್ದು ಒಂದು ಕಾನೂನು ಮಾಡಿ ಈ ಖಾಲಿ ಸೈಟ್ಗಳನ್ನ ಬಿಟ್ಟಿರೋದು ಸರಿಯಲ್ಲ. ಮನೆಗಳು ಕಟ್ಟುವಂಥದ್ದಾಗಲಿ. ಏನಾಗುತ್ತೆ, ಒಬ್ಬೊಬ್ಬರೇ ತುಂಬ ಸೈಟ್ಗಳು ತೊಗೊಳ್ಳೋಂಥದ್ದು, ಇದೆಲ್ಲ ಒಂದು ಕಡೆ ಎಲ್ಲೊಂದು ಕಡೆ ಕಾನೂನಲ್ಲಿ ತರಬೇಕು. ಈ ಭೂಮಿ
ಒಂದು ಮಾರಾಟವಾಗಿ ಸೈಟ್ಗಳು ಒಂದು ಮಾರಾಟ ಆಗ್ತಿರುವಂಥದ್ದು, ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಆಗ್ತಿರುವಂಥದ್ದು ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಯಾವ ರೀತಿ ಕಾನೂನು ತರಬೇಕಾಗಿದೆಯೋ ತನ್ನಿ, ಮತ್ತು ಖಾಲಿ ಸೈಟ್ ಇರೋಂಥ ಮನೆ ಕಟ್ಟಬೇಕು ಅಂತ ಕಾನೂನು ತರೋದು ಒಳ್ಳೆ ಬೆಳವಣಿಗೆ ತನ್ನಿ ಅಂತ ನಾವು ಸಹ ಸ್ವಾಗತಿಸೋಕ್ಕೆ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಒಳ್ಳೆ, ಯಾಕೆಂದರೆ ರಾಜಕೀಯವಾಗಿ ಪ್ರತಿಪಕ್ಷಗಳ ಮೇಲೆ ಜವಾಬ್ದಾರಿ ಇರುತ್ತೆ. ಈ ರೀತಿ ಪಾದಯಾತ್ರೆಗಳನ್ನ, ಜನರ ರಕ್ಷಣೆ ಬರುವಂಥದ್ದು, ಪ್ರಜಾಪ್ರಭುತ್ವವನ್ನು ಬಲಿಷ್ಠಗೊಳಿಸೋದು, ಜನರ ಹಿತವನ್ನು ಕಾಪಾಡುವಂಥದ್ದು ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಪ್ರತಿಪಕ್ಷ ಸಂಘಟನೆಗಳು ಎಲ್ಲರ ಮೇಲೂ ಜವಾಬ್ದಾರಿ ಇದೆ. ಈ ದಿಕ್ಕಲ್ಲಿ ಅವರ ಹೋರಾಟವನ್ನು ಮಾಡ್ತಿರುವಂಥದ್ದು ಒಳ್ಳೆ ಬೆಳವಣಿಗೆ ಮಾಡಲಿ ಅಂತಲೂ ನಾನು ಏನೊಂದು ನನ್ನ ಶುಭಾಶಯಗಳನ್ನು ಅವರಿಗೆ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗಲಿ ಅಂತ ಶುಭವನ್ನು ಕೋರ್ತೇನೆ. ಸರ್, ಬಿಜೆಪಿ ಭಾಗಿಯಾಗುತ್ತಾ? ಯಾಕಂದ್ರೆ ಜಂಟಿಯಾಗಿ ಹೋಗ್ಬೇಕು ಅನ್ನೋಂಥ ಚರ್ಚೆನೂ ಕೂಡ ಇತ್ತು. ಬಿಜೆಪಿ ಕೂಡ ಪಾದಯಾತ್ರೆ ಘೋಷಣೆ ಮಾಡಿದೆ. ಜೊತೆಯಾಗಿ ಹೋಗ್ತೀರಾ ಅಥವಾ ಇಂಡಿವಿಜುವಲ್? ನೋಡೋಣ. ಈಗ ನಾವು ಮಾಡಬೇಕು ಅಂತ ನಮ್ಮ ಈಗಾಗಲೇ ಪಕ್ಷ ತಿಳಿಸಿದ್ದಾರೆ, JDS ಅವರು ತಿಳಿಸಿದ್ದಾರೆ. ಈ ಒಟ್ಟಿಗೆ ಮಾಡಬೇಕನ್ನುವಂಥದ್ದನ್ನ ಮಾತುಕತೆ ಮೂಲಕ ಒಟ್ಟಿಗೆ ಮಾಡ್ತೀವೋ ಪ್ರತ್ಯೇಕವಾಗಿ ಆಗುತ್ತೆ ಅಂತ ನೋಡೋಣ. ಹೇಗೆ ಮಾತುಕತೆ ಆಗಿ ಏನು ನಿರ್ಧಾರ ಆಗುತ್ತೆ ಅಂತ ಕಾದು ನೋಡುವಂಥದ್ದಾಗುತ್ತೆ.